ಕರ್ನಾಟಕದಲ್ಲಿ ಯಾರ್ಯಾರಿಗೆ ಸಾಲ ಇದೆಯೋ ಸೊ ಡೆಫಿನೆಟ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. 30 ಲಕ್ಷ ಸಾಲ ಇದೆ, ತಿಂಗಳಿಗೆ 30,000 EMI ಕಟ್ಟಬೇಕು, 20 ವರ್ಷ ಕಟ್ಟಬೇಕು. ಇವಾಗ ನನ್ನ ಹತ್ರ ಬರ್ತಾರೆ, ಸೊ ನಾನೊಬ್ಬ ಫೈನಾನ್ಷಿಯಲ್ ಅಡ್ವೈಸರ್. ಸಾಲ ತೀರಿಸ್ಲಾ, ಸಾಲ ತೀರಿಸೋ ಬದಲು ಬೇರೆ ಏನಾದ್ರು ಮಾಡಿ ದುಡ್ಡೇನಾದ್ರು ಸಂಪಾದನೆ ಮಾಡಲ್ಲ ಅಂತ ಕೇಳೋರು. ಇವ್ರು ಹೇಳಿದ್ರು, ಸರ್ ಹೋಮ್ ಲೋನ್ ತೀರಿಸಿಲ್ಲ ಅಂದ್ರೆ ತಿಂಗಳ EMI ಯಾರು ಕಟ್ತಾರೆ ಸರ್ ಅಂತ. ಈ 30 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ನಾವ್ ಇಲ್ಲಿ ಇನ್ವೆಸ್ಟ್ ಮಾಡೋದು ಬಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಇಲ್ಲಿ ನನಗೆ 1 ಕೋಟಿ ದುಡ್ಡು ಬಂತು, ಜೊತೆಗೆ ಮನೆ ಸಾಲನು ಫ್ರೀ ಆಗಿ ತೀರ್ತು, EMIನೂ ನಾನು ಈಸಿಯಾಗಿ ಕಟ್ಟಿದೆ. ಕರೆಕ್ಟಾ? ಅದೇ ಅವ್ರು ಏನಾದ್ರು 30 ಲಕ್ಷ ಸಾಲ ತೀರಿಸ್ತೀರಾ, ಅದೇ ದುಡ್ಡನ್ನ ಇಟ್ಕೊಂಡು SWP ಮಾಡಿದಿದ್ರೆ 72 ಲಕ್ಷ ದುಡ್ಡು ಬರ್ತಾ ಇತ್ತು, ಅದರಿಂದ ಹೋಮ್ ಲೋನ್ ತೀರ್ತಾ ಇತ್ತು. ಜೊತೆಗೆ ಇನ್ನೊಂದು ಕೋಟಿ ದುಡ್ಡು ಇದೆ. ಈ 1 ಕೋಟಿಯಲ್ಲಿ ಪ್ರತಿ ತಿಂಗಳು 1 ಲಕ್ಷ ಪೆನ್ಷನ್ ತಗೋಬೋದಲ್ಲ. ನಮ್ಮ ಮಗ ಅಮೇರಿಕಾಕ್ಕೆ ಹೋದಾಗ ಇಡೀ 1 ತಿಂಗಳು ಇವ್ರದ್ದು ವಿಡಿಯೋಸ್ ಎಲ್ಲ ಹಾಕಿ ತೋರಿಸಿದ್ರು. ನಾನು ಅದನ್ನ ಅಲ್ಲಿಂದನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವ್ರಿಗೆ ನಾನು ಈಗ ಹುಡುಕೊಂಡು ಬಂದು ನಾನು ತಗೊತೀನಿ. ಸಂತೋಷ. ಅವ್ರ ಗೈಡೆನ್ಸಲ್ಲೇ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ಬರ್ದಲ್ಲೇ ಜಸ್ಟ್ ಯೂಟ್ಯೂಬ್ ಗೈಡೆನ್ಸಲ್ಲೇ ಇನ್ವೆಸ್ಟ್ ಮಾಡಿ ಸುಮಾರು ಒಂದು 20% ನಾನು ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಅವ್ರ ಇಂಟೆನ್ಷನ್ನು ಓನ್ಲಿ ಸುಮ್ಮನೆ ಏನೋ ಒಂದು 3 ದಿವಸದ ಕೋರ್ಸ್ ಮಾಡಿ 6500 ತೊಗೊಂಡು ಕಳಿಸೋ ಅಂಥದ್ದು ಇಲ್ಲ. ಅವರು ಬರೀ ನೀವು ಇವಾಗ ಈ 3 ಡೇಸ್ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ರಿವಿಷನ್ ಕ್ಲಾಸ್ 1 ವೀಕ್ ಬನ್ನಿ, ಅದೂ ಈ 6500 ಇನ್ಕ್ಲೂಡ್ ಆಗಿದೆ. ಮತ್ತು ಮತ್ತೆ ಏನಾದ್ರು ಡೌಟ್ ಇದ್ರೂ ಫಾಲೋ ಅಪ್ಸ್ ಮಾಡಿ, ಎಲ್ರದ್ದು ನಂಬರ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎನಿ ಡೌಟ್ ಇದ್ರೂ ಇನ್ಸ್ಟಿಟ್ಯೂಟಿಗೆ ಬಂದು ಅಂದರೆ ಅವರು ಕಲಿಸೋ ಅಂಥ ಹಿತಾಸಕ್ತಿ ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ಬಂದಾಗ ಏನು ಅಷ್ಟು ಖುಷಿಯಾಗಿ ಅಂದರೆ ಇರಲಿಲ್ಲ ಫಸ್ಟಲ್ಲಿ. ಇವಾಗ 3rd ಡೇ ಬಂದಾಗ ಫುಲ್ ಹೋಪ್ ಬಂದಿದೆ. 100% ನಾವು ಅರ್ನಿಂಗ್ ಮಾಡ್ತೀವಿ. ಅದು ಕರೆಕ್ಟಾಗಿ ಒಂದು ಸ್ಟ್ರಾಟಜಿ ಮುಖಾಂತರ ಹೋದರೆ, ಗುರುಗಳ ಮುಖಾಂತರ ಹೋದರೆ ಗ್ಯಾರಂಟಿ ಅರ್ನಿಂಗ್ ಮಾಡ್ತೀವಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ದೇರ್ ಇಸ್ ಅ ಪರ್ಸನ್, ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ 30 ಲಕ್ಷ ಸಾಲ ಇದೆ. ಕರ್ನಾಟಕದಲ್ಲಿ ಯಾರ್ಯಾರಿಗೆ ಸಾಲ ಇದೆಯೋ ಸೊ ಡೆಫಿನೆಟ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್. 30 ಲಕ್ಷ ಸಾಲ ಇದೆ. EMI ಎಷ್ಟಿದೆ 30 ಲಕ್ಷಕ್ಕೆ? EMI 30,000 ರೂಪಾಯಿ EMI ಕಟ್ಟಬೇಕು. ಎಷ್ಟು ವರ್ಷ ಕಟ್ಟಬೇಕು? 20 ವರ್ಷ EMI ಕಟ್ಟಬೇಕು. 30 ಲಕ್ಷ ಸಾಲ ಇದೆ, ತಿಂಗಳಿಗೆ 30,000 EMI ಕಟ್ಟಬೇಕು, 20 ವರ್ಷ ಕಟ್ಟಬೇಕು. ಏನಕ್ಕೆ ಸರ್ ಸಾಲ ಮಾಡಿದ್ರಿ ಅಂದ್ರೆ, ಏನೋ ಒಂದು ಮನೆ ತಗೊಂಡೆ, ಇಲ್ಲ ಕಾರ್ ತಗೊಂಡೆ, ಇಲ್ಲ ಅದು ಮಕ್ಕಳು ಮದುವೆ ಮಾಡಿದೆ, ಎಕ್ಸೆಟ್ರಾ ರೀಸನ್, ಏನೋ ಹೆಲ್ತ್ ಪ್ರಾಬ್ಲಮ್ ಆಯ್ತು, ಇಲ್ಲ ಸುಮ್ಮನೆ ಫಾರಿನ್ ಟ್ರಿಪ್ ಹೋಗಕ್ ತಗೊಂಡೆ. ಸೊ ಪ್ರತಿಯೊಬ್ಬರಿಗೂ ಸಾಲ ಅನ್ನೋದು ಪಕ್ಕ ಇದ್ದೇ ಇರುತ್ತೆ. ಲೆಟ್ಸ್ ಸೇ ಅದೇ ವ್ಯಕ್ತಿಗೆ ಇನ್ನೊಂದು 30 ಲಕ್ಷ ಆದಾಯ ಎಲ್ಲಿಂದ ಬಂತು, ಪ್ರಾಪರ್ಟಿ ಮಾರಿದ್ರ ಇಲ್ಲ ಏನೋ ಒಂದು ಮಾರಿದ್ರು, 30 ಲಕ್ಷ ದುಡ್ಡು ಬಂತು, 30 ಲಕ್ಷ ಸಮ್ ಇನ್ಕಮ್ ಬಂತು, ಇನ್ಕಮ್ ಆರ್ ಸಮ್ ಸೇಲ್ ಆಫ್ ಪ್ರಾಪರ್ಟಿ ರೆವಿನ್ಯೂ ಏನೋ ಬಂತು. ಇವಾಗ ನನ್ನ ಹತ್ರಕ್ಕೆ ಬರ್ತಾರೆ, ಸೊ ನಾನೊಬ್ಬ ಫೈನಾನ್ಷಿಯಲ್ ಅಡ್ವೈಸರ್. ನನ್ನ ಹತ್ರಕ್ಕೆ ಬಂದ್ಬಿಟ್ಟು, ಸರ್ ನಾನು 30 ಲಕ್ಷ ಸಾಲ ತೀರಿಸ್ಲಾ, ಇಲ್ಲ ಸಾಲ ತೀರಿಸೋ ಬದಲು ಬೇರೆ ಏನಾದ್ರು ಮಾಡಿ ದುಡ್ಡೇನಾದ್ರು ಸಂಪಾದನೆ ಮಾಡಲ್ಲ ಅಂತ ಕೇಳೋರು. ಸೊ ನಾವೇನ್ ಹೇಳಿರ್ಬೋದು ನಿಮ್ಮ ಪ್ರಕಾರ? ಸಾಲ ತೀರಿಸ್ಬಿಡಿ ಅಂತ ಹೇಳಿರ್ತೀವ, ಇಲ್ಲ ಬೇರೆ ಏನಾದ್ರು ಮಾಡೋಣ ಅಂತ ಹೇಳಿರ್ತೀವಿ, ಬೇರೆ ಇನ್ವೆಸ್ಟ್ಮೆಂಟ್ ಏನೋ ಮಾಡೋಣ ಅಂತ ಡೆಫಿನೆಟ್ಲಿ ಹೇಳಿರ್ತೀವಿ. ಸೊ ನಾವೇನ್ ಮಾಡಿದ್ವಿ, ಆ 30 ಲಕ್ಷನ ದಯಮಾಡಿ ನಿಮ್ಮ ಹೋಮ್ ಲೋನ್ ತೀರಿಸ್ಬೇಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡು, ಡೋಂಟ್ ಪೇ ಯುವರ್ ಹೋಮ್ ಲೋನ್ ದಯಮಾಡಿ ತೀರಿಸ್ಬೇಡಿ, ನಿಮ್ಮ EMIನ ನಾವೇ ಹೆಂಗ್ ತೀರ್ಸೋದು ಅಂತ ಹೇಳ್ಕೊಡ್ತೀವಿ. ಸೊ ಇವ್ರು ಹೇಳಿದ್ರು, ಸರ್ ಹೋಮ್ ಲೋನ್ ತೀರ್ಸಿಲ್ಲ ಅಂದ್ರೆ ತಿಂಗಳ EMI ಯಾರು ಕಟ್ತಾರೆ ಸರ್ ಅಂತ. ಹೆಂಗೆ ಸರ್, ಅದಕ್ಕೊಂದು ಸೋರ್ಸ್ ಏನಾದ್ರು ಇದೆಯಾ ಸರ್ ಅಂತ ಹೇಳಿದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ, ಈ 30 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ನಾವ್ ಇಲ್ಲಿ ಇನ್ವೆಸ್ಟ್ ಮಾಡೋದು ಬಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಅಲ್ಲಿಂದ ಪ್ರತಿ ತಿಂಗಳು 1% ತರ SWP ಮಾಡೋದು. SWP ಅಂದ್ರೆ ಏನು? ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಮಾಡೋದು. ಸೊ ನೋಡೋಣ ಏನಾಗುತ್ತೆ ಅಂತ. 30 ಲಕ್ಷ
ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ನನ್ನ ಹತ್ರ ಎಷ್ಟಿದೆ ಇನ್ವೆಸ್ಟ್ಮೆಂಟು? 30 ಲಕ್ಷ ದುಡ್ಡಿದೆ. ಮೈ ಇನ್ವೆಸ್ಟ್ಮೆಂಟ್ ಇಸ್ 30 lakhs. 30 ಲಕ್ಷ ನನ್ನ ಹತ್ರ ದುಡ್ಡಿದೆ. ನನಗೆ ಮ್ಯೂಚುವಲ್ ಫಂಡ್ಸ್ ನಲ್ಲಿ ವರ್ಷಕ್ಕೆ ಆನ್ ಅನ್ ಆವರೇಜ್ ಫ್ರಮ್ ಪಾಸ್ಟ್ ಸೋ ಮೆನಿ ಇಯರ್ಸ್ ರಿಸಲ್ಟ್ ನೋಡ್ಕೊಂಡ್ರೆ ವರ್ಷಕ್ಕೆ 15% ಬರ್ಬೋದು. ಸೊ 15 ಬರ್ಬೋದು, 12 ಬರ್ಬೋದು, 20 ಬರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಕಂಡೀಷನ್, ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸರ್ಕಮ್ಸ್ಟೆನ್ಸಸ್. ಆನ್ ಅನ್ ಆವರೇಜ್ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ 15% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ಬೋದು. ಯು ಕ್ಯಾನ್ ಎಕ್ಸ್ಪೆಕ್ಟ್ 15% ರಿಟರ್ನ್ಸ್ ಫ್ರಮ್ ಮ್ಯೂಚುವಲ್ ಫಂಡ್ಸ್. ಅಂಡ್ ಇಲ್ಲಿ ನಮ್ಮ ಹತ್ರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 30 ಲಕ್ಷ ಇದೆ. ಇದನ್ನ ನಾನು 20 ವರ್ಷ ಬಿಡ್ತಾ ಇದ್ದೀನಿ. ಪ್ರತಿ ತಿಂಗಳು ನಾನು ಎಷ್ಟು ವಿಡ್ರಾ ಮಾಡ್ತಾ ಇದ್ದೀನಿ? ಆ 30 ಲಕ್ಷದಲ್ಲಿ 30,000 ವಿಡ್ರಾ ಮಾಡ್ತಾ ಇದ್ದೀನಿ. 30,000 ವಿಡ್ರಾ ಮಾಡಿದ್ರು ಸಹ ನನ್ನ ಹತ್ರ ಎಷ್ಟು ದುಡ್ಡು ಇರುತ್ತೆ? ಎಂಡ್ ಆಫ್ ದ 20 years ನಾನು ಎಷ್ಟು ವಿಡ್ರಾ ಮಾಡಿದ್ದೀನಿ ನೋಡಿ? 72 lakhs ವಿಡ್ರಾ ಮಾಡಿದ್ದೀನಿ. 72 lakhs ವಿಡ್ರಾ ಮಾಡಿದ್ರು ಸಹ ನನ್ನ ಹತ್ರ ಎಷ್ಟು ದುಡ್ಡು ಇರುತ್ತೆ ಮಿಕ್ಕಿರೋದು? ಆಲ್ಮೋಸ್ಟ್ 96, ಆಲ್ಮೋಸ್ಟ್ 1 crore ಅನ್ಕೋಬಹುದು. ಇಲ್ಲಿ ನನಗೆ 1 ಕೋಟಿ ದುಡ್ಡು ಬಂತು, ಜೊತೆಗೆ ಮನೆ ಸಾಲನೂ ಫ್ರೀ ಆಗ್ತಿರ್ತು, EMIನೂ ನಾನು ಈಸಿಯಾಗಿ ಕಟ್ಟಿದೆ. ಕರೆಕ್ಟಾ? ನಾನೇನಾದ್ರೂ ಆ 30 ಲಕ್ಷನ ನಾನೇನಾದ್ರೂ ಸಾಲ ತೀರಿಸ್ಬಿಟ್ಟಿದ್ರೆ, ಈ 30 ಲಕ್ಷ ತಗೊಂಡೋಗಿ ಹೋಮ್ ಲೋನ್ EMI ತೀರಿಸ್ಬಿಟ್ಟು ಮನೆ ಸಾಲ ಕ್ಲಿಯರ್ ಮಾಡಿದಿದ್ರೆ ಇವತ್ತು ನನ್ನ ಹತ್ರ 1 ಕೋಟಿ ಇರ್ತಾನೂ ಇರ್ಲಿಲ್ಲ, ಜೊತೆಗೆ ಇವತ್ತು ನನಗೆ ತುಂಬಾ ಕಷ್ಟನೂ ಆಗ್ತಾ ಇತ್ತು, ಮನೇನೂ ಹಳೇದಾಗ್ತಾ ಇತ್ತು, ವಾಟ್ ಎವರ್ ಪ್ರಾಬ್ಲಮ್ಸ್ ಇರ್ತಾ ಇತ್ತು. ಅದೇ ಅವ್ರು ಏನಾದ್ರು 30 ಲಕ್ಷ ಸಾಲ ತೀರಿಸ್ತೀರಾ, ಅದೇ ದುಡ್ಡನ್ನ ಇಟ್ಕೊಂಡು SWP ಮಾಡಿದಿದ್ರೆ 72 ಲಕ್ಷ ದುಡ್ಡು ಬರ್ತಾ ಇತ್ತು, ಅದರಿಂದ ಹೋಮ್ ಲೋನ್ ತೀರ್ತಾ ಇತ್ತು, ಜೊತೆಗೆ ಇನ್ನೊಂದು ಕೋಟಿ ದುಡ್ಡು ಇದೆ. ಈ 1 ಕೋಟಿಯಲ್ಲಿ ಪ್ರತಿ ತಿಂಗಳು 1 ಲಕ್ಷ ಪೆನ್ಷನ್ ತಗೋಬೋದಲ್ಲ. ನೋಡಿ ಹೆಂಗೆ ಒಂದು ಫಿನಾನ್ಷಿಯಲ್ ಡಿಸಿಷನ್ ಒಬ್ಬ ಮನುಷ್ಯನ ಜೀವನನ ಯಾವ ರೀತಿ ಚೇಂಜ್ ಮಾಡುತ್ತಂತ. ಒಂದು ಸ್ಮಾಲ್ ಡಿಸಿಷನ್, ಒಂದು ಸಣ್ಣ ಒಂದು ನಿರ್ಧಾರ, ನಾನು ಹೋಮ್ ಲೋನ್ ತೀರ್ಸಲ್ಲ, ಹೋಮ್ ಲೋನ್ ತೀರ್ಸೋ ಬದಲು ಹೂಡಿಕೆ ಮಾಡಿ ನನ್ನ ದುಡ್ಡನ್ನ ಬೆಳೆಸ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್. ಇದನ್ನೇ ಆಪರ್ಚುನಿಟಿ ಕಾಸ್ಟ್ ಅಂತ ಕರೆಯೋದು. ಹೋಮ್ ಲೋನ್ ಇಂಟ್ರೆಸ್ಟ್ ಬಂದು 8.5%. ಅದೇ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 15% ಬರ್ತಾ ಇದೆ ಅಂದ್ರೆ ಇಲ್ಲಿ 7% ಎಕ್ಸ್ಟ್ರಾ ಲಾಭ ಬರ್ತಾ ಇದೆಯಲ್ಲ, ಮತ್ತೆ ಹೋಮ್ ಲೋನ್ ಏನಕ್ಕೆ ತೀರಿಸ್ಬೇಕು? ಸೊ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಯಾವ ರೀತಿ ಒಂದು ಫಿನಾನ್ಷಿಯಲ್ ಡಿಸಿಷನ್ ಲೈಫ್ನ ಚೇಂಜ್ ಮಾಡುತ್ತಂತ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಆಳವಾದ ಮಾಹಿತಿನ ನಾವು ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಮಾಡ್ತೀವಿ. ರಾಜಾಜಿನಗರಲ್ಲಿ ಆನ್ಲೈನಲ್ಲೂ ಮಾಡ್ತೀವಿ. ಸೊ ಡೆಫಿನೆಟ್ಲಿ ನಿಮಗೆ ಇನ್ನೇನಾದ್ರು ಡೌಟ್ಸ್ ಇದ್ರು ಕೇಳ್ಬೋದು. ನಮಸ್ತೆ ಕರ್ನಾಟಕ. ಸೊ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೈವ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾ? ಸೊ ದೆನ್ ವೆರಿ ಸಿಂಪಲ್ ಐಡಿಯಾ. ಸೆಪ್ಟೆಂಬರ್ 12ನೇ ತಾರೀಕು ಶುಕ್ರವಾರ ವೈಟ್ ಫೀಲ್ಡ್ ನ MLR ಕನ್ವೆನ್ಷನ್ ಸೆಂಟರ್ ಅಲ್ಲಿ ಟ್ರೇಡರ್ಸ್ ಕಾನ್ಕ್ಲೇವ್ ನಡೀತಾ ಇದೆ. ನಿಮ್ಗೇನಾದ್ರು ಲೈವ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು ಅಂತ ಆಸಕ್ತಿ ಇದ್ರೆ ಮಿಸ್ ಮಾಡದೆ ಕೆಳಕಂಡ ಲಿಂಕ್ ಅನ್ನು ಪ್ರೆಸ್ ಮಾಡಿ ಈ ಕಾನ್ಕ್ಲೇವ್ಗೆ ರಿಜಿಸ್ಟರ್ ಮಾಡಿಕೊಡಿ. ನನ್ನ ಹೆಸರು ರಾಮಚಂದ್ರಪ್ಪ ಅಂತ ಹೇಳಿ. ನಾನು ಶೇರ್ ಮಾರ್ಕೆಟಲ್ಲಿ 2008 ಎಂಟ್ರಿ ಆಗಿದ್ದೆ. ಬಟ್ ಪ್ರಾಪರ್ ಎಜುಕೇಷನ್ ಇಲ್ದಲೆ, ಗೈಡೆನ್ಸ್ ಇಲ್ದಲೆ ಶೇರ್ ಮಾರ್ಕೆಟು ಎಲ್ಲರೂ ಹೇಳ್ತಾರಲ್ಲ ಜೂಜು ಅಥವಾ ಹಣ ಕಳ್ಕೊಳ್ತೀವಿ, ಈ ಥರ ಒಂದು ಬೈದಲ್ಲಿ ಆವಾಗ ಡಿಸ್ಕಂಟಿನ್ಯೂ ಮಾಡಿದ್ವಿ. ಮತ್ತು 2022 ಎಂಟ್ರಿ ಆದೆ ಮತ್ತೆ. ಸೊ ಅವಾಗಿಂದ ಈಚೆಗೆ ಸರ್ದು ಯೂಟ್ಯೂಬು ಎಲ್ಲ ಸ್ಟಡಿ ಮಾಡ್ತಾಯಿದ್ದೆ. ನನಗೆ ಮತ್ತಷ್ಟು ಧೈರ್ಯ ಬಂತು. ಆ ಯೂಟ್ಯೂಬಲ್ಲೇ ಗೈಡೆನ್ಸ್ ತೊಗೊಂಡು ಸುಮಾರಷ್ಟು ಇನ್ವೆಸ್ಟ್ ಮಾಡಿದೆ. ಅವ್ರ ಗೈಡೆನ್ಸಲ್ಲೇ ಇಲ್ಲಿ ಪ್ರಾಕ್ಟಿಕಲಾಗಿ ನಾನು ಬರ್ದಲ್ಲೇ ಜಸ್ಟ್ ಆ ಯೂಟ್ಯೂಬ್ ಗೈಡೆನ್ಸಲ್ಲೇ ಇನ್ವೆಸ್ಟ್ ಮಾಡಿ ಸುಮಾರು ಒಂದು 20% ನಾನು ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಬಟ್ ನನ್ನ ಅನಿಸಿಕೆ ಏನಂತಂದರೆ ಪ್ರತಿಯೊಬ್ಬರಿಗೂ ಫೈನಾನ್ಷಿಯಲ್ ಗೈಡೆನ್ಸ್ ಅಂತ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಇಂಪಾರ್ಟೆಂಟು. ಅದು ಸಣ್ಣ ಅರ್ನಿಂಗ್ಸೇ ಇರಲಿ, ದೊಡ್ಡ ಅರ್ನಿಂಗ್ಸೇ ಇರಲಿ, ಅರ್ನಿಂಗ್ಸು ಜಾಸ್ತಿ ಕಡಿಮೆಗಿಂತಲೂ ಆ ಫೈನಾನ್ಷಿಯಲ್ ಗೈಡೆನ್ಸು, ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಮನುಷ್ಯನ ಲೈಫಲ್ಲಿ. ಅದು ತುಂಬ ಚಿಕ್ಕ ಏಜಲ್ಲೇ ದೊರಕಿದ್ರೆ ಅವರು ದೊಡ್ಡ ಮಟ್ಟಕ್ಕೆ ವೆಲ್ತ್ ಕ್ರಿಯೇಟ್ ಮಾಡ್ಬೋದು. ಇದು ಸರ್ ಹೇಳೋ ರೀತಿಯಲ್ಲಿ ಒಂದು ಅವ್ರೇನಂದರೆ ಶೇರ್ ಮಾರ್ಕೆಟ್ ಅಂದರೆ ಕೋಟಿ ಇರೋರು ಅಷ್ಟೇ ಇನ್ವೆಸ್ಟ್ಮೆಂಟಿಗೆ ಬರಬೇಕು ಅಥವಾ ತುಂಬ ದೊಡ್ಡ ಮೊತ್ತದ್ದು ಇನ್ವೆಸ್ಟ್ಮೆಂಟ್ ಇರಬೇಕು ಅನ್ನೋದಕ್ಕಿಂತನೂ ಅವರು ಸಣ್ಣ ಸ್ಯಾಲ್ರಿಡ್ ಪರ್ಸನ್ನು ಒಂದು 15,000, 20,000, 30,000 ಅರ್ನ್ ಮಾಡೋರು ಕೂಡ ಒಂದು ದೊಡ್ಡ ಮಟ್ಟದ್ದು ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು
ಏನು ಅವರು ಕಾನ್ಸೆಪ್ಟ್ ಇದೆ ಅದು ತುಂಬ ನನಗೆ ಇಷ್ಟ ಆಯಿತು. ಮತ್ತು ಅವ್ರದ್ದು ಈ ಇನ್ಸ್ಟಿಟ್ಯೂಟಿಗೆ ಬಂದಮೇಲೆ ಅಕಾಡೆಮಿನಲ್ಲಿ ಅವ್ರ ಇಂಟೆನ್ಷನ್ನು ಓನ್ಲಿ ಸುಮ್ಮನೆ ಏನೋ ಒಂದು 3 ದಿವಸದ ಕೋರ್ಸ್ ಮಾಡಿ 6500 ತೊಗೊಂಡು ಕಳಿಸೋ ಅಂಥದ್ದು ಇಲ್ಲ. ಅದು ಬಗ್ಗೆ ನನಗೆ ತುಂಬ ಖುಷಿಯಾಯಿತು. ಅವರು ಬರೀ ನೀವು ಇವಾಗ ಈ 3 days ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ರಿವಿಷನ್ ಕ್ಲಾಸ್ 1 week ಬನ್ನಿ, ಅದೂ ಈ 6500 ಇನ್ಕ್ಲೂಡ್ ಆಗಿದೆ. ಮತ್ತು ಮತ್ತೆ ಏನಾದ್ರು ಡೌಟ್ ಇದ್ರೂ ಫಾಲೋಅಪ್ಸ್ ಮಾಡಿ, ಎಲ್ರದ್ದು ನಂಬರ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎನಿ ಡೌಟ್ ಇದ್ರೂ ಇನ್ಸ್ಟಿಟ್ಯೂಟಿಗೆ ಬಂದು ಅಂದರೆ ಅವರು ಕಲಿಸೋ ಅಂಥ ಹಿತಾಸಕ್ತಿ ಅದು ನೋಡಿ ನನಗೆ ತುಂಬ ಖುಷಿಯಾಯಿತು. ಕೆಲವೊಬ್ಬರು ಬರೀ ಫೀಸ್ ಅಷ್ಟೇ ತಗೊಂಡು ಆ 3 days ಆ ಕೋರ್ಸ್ ಮುಗಿಸ್ಬಿಟ್ಟು ಕಳಿಸ್ಬಿಟ್ರೆ ಸಾಕು, 6500 ಬಂದರೆ ಸಾಕು, ಇದಷ್ಟೇ ಇಂಟೆನ್ಷನ್ ಇರುತ್ತೆ. ಬಟ್ ಅವ್ರದ್ದು ಮನ್ಸಾಳದ ಅವ್ರ ಇಂಟೆನ್ಷನ್ನು ಮತ್ತು ಎಲ್ರಿಗೂ ಕಳಿಸ್ಬೇಕನ್ನೋ ಕಾಳಜಿ, ಎಲ್ಲರೂ ಫೈನಾನ್ಷಿಯಲ್ ಗೈಡೆನ್ಸ್ ಕೊಡಬೇಕು ಅನ್ನೋ ಒಂದು ಕಾಳಜಿ ಅವರಲ್ಲಿ ಎದ್ದು ಕಾಣುತ್ತೆ. ಮತ್ತು ಈ ಇನ್ಸ್ಟಿಟ್ಯೂಟಲ್ಲಿ ಎದ್ದು ಕಾಣಿಸುತ್ತೆ. ಅದಕ್ಕೆ ನನಗೆ ತುಂಬ ಖುಷಿ ಆಯ್ತದು. ಇದುವರೆಗೂ ನಾನು ಸುಮಾರಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಬಟ್ ಎಲ್ಲೂ ಆ ಥರ ಫೀಸ್ ಅಷ್ಟೇ ತಗೊಳ್ಳೋದು ಇಂಪಾರ್ಟೆಂಟೇ ಹೊರತು ನಿಜವಾಗ್ಲೂ ಅದು ಅಟೆಂಡ್ ಮಾಡಿದವ್ರಿಗೆ ಅದು ಏನು ಮಾಡ್ತಾರೆ, ಜಸ್ಟು ಇಂಗ್ಲೀಷಲ್ಲಿ ಇಲ್ಲ ಹಿಂದಿನಲ್ಲಿ ಈ ಥರ ಇದಾಗುತ್ತೆ. ಲೋಕಲ್ ಜನಗಳಿಗೆ, ನಮ್ಮಂಥ ಕನ್ನಡಿಗರಿಗೆ ಆಳವಾಗಿ ಹೋಗೋದಕ್ಕೆ ಆ ನಾಲೆಡ್ಜ್ ಸಿಗೋಲ್ಲ. ಪ್ರಾಪರ್ ಬುಕ್ಸ್ಗಳಿಲ್ಲ. ಮತ್ತು ಕಾಲೇಜ್ಗಳು, ಸ್ಕೂಲ್ಗಳು ಇದ್ರ ಬಗ್ಗೆ ಬೇರೆ ರೀತಿ ಕೋರ್ಸ್ಗಳೆಲ್ಲ ಕೊಡ್ತಾರೆ. ಬೇರೆ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಬಟ್ ಈ ರಿಯಲ್ಲಾಗಿ ಜೀವನಕ್ಕೆ ಏನು ಬೇಕಾಗಿದೆಯೋ ಬೇಸಿಕ್ಕಾಗಿ ಈ ಥರ ಫೈನಾನ್ಷಿಯಲ್ ಗೈಡೆನ್ಸ್ ಕೊಡೋ ಅಂಥ ಇನ್ಸ್ಟಿಟ್ಯೂಟ್ಗಳು, ಅದರಲ್ಲೂ ಲೋಕಲ್ ಲ್ಯಾಂಗ್ವೇಜಲ್ಲಿ ನಮ್ಮಂಥ ಕನ್ನಡಿಗರು. ಸರ್ ಹೇಳ್ದಂಗೆ ಗುಜರಾತಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಅಮೇರಿಕದಲ್ಲಿ 60% 70% ಶೇರ್ ಬಿಸ್ನೆಸ್ಸಲ್ಲಿದ್ದಾರೆ. ಎಂತಕ್ಕೆ ಅವರು ಅಷ್ಟು ವೆಲ್ ಎಜುಕೇಟೆಡ್ ಸೊಸೈಟಿ ಎಂತಕ್ಕೆ ಶೇರ್ಸಲ್ಲಿ 60-70% ಇರ್ತಾರೆ? ನಮ್ಮ ಕರ್ನಾಟಕದಲ್ಲಿ ಇನ್ನೂ 7% 6% ಅಂದರೆ ನಾವು ಎಷ್ಟು ಹಿಂದೆ ಉಳಿದಿದ್ದೀವಿ. ಮತ್ತು ಅವ್ರ ಇಂಟೆನ್ಷನ್ ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ ಈ ಅಕಾಡೆಮಿಗೆ ಬಂದು. ಸೊ ನಾನು ಆ್ಯಕ್ಚುಲಿ ವೆಲ್ತ್ ಕ್ರಿಯೇಷನ್ಗೋಸ್ಕರನೇ ಬಂದಿದ್ದೀನಿ. ಇದುವರೆಗೂ ನನ್ನ ನಾಲೆಡ್ಜಲ್ಲಿ ಬೆಳೆಸ್ತಾ ಇದ್ದೆ. ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯಿತು, ಒಂದು ಪ್ರಾಪರ್ ಚಾನಲ್ ಇದೆ. ಒಂದು ಸಣ್ಣ ಮೊತ್ತದಿಂದನೂ ದೊಡ್ಡ ಮಟ್ಟಕ್ಕೆ ವೆಲ್ತ್ ಕ್ರಿಯೇಟ್ ಮಾಡ್ಬೋದು. ಬರೀ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ಲ, 20,000 30,000 40-50 ಇವತ್ತಿನ ದಿವಸ ನಾವು ಶೇರ್ ಬಿಸ್ನೆಸ್ಸಲ್ಲಿ ಗೊತ್ತಿಲ್ದಲೇ ಒಂದು ದಿವಸಕ್ಕೇನೆ 10-20,000 ಈಸಿಯಾಗಿ ಕಳ್ಕೊತೀವಿ. 6,500 ಪೇ ಮಾಡೋಂಥದ್ದು ದೊಡ್ಡ ವಿಷಯ ಅಲ್ಲ. ಆ 6,500ಕ್ಕೆ ಅವರು ಅದಕ್ಕೆ ಮೀರಿದ್ದು ಜ್ಞಾನ ನಮಗೆ ಕೊಡ್ತಾ ಇದ್ದಾರೆ ಈ ಅಕಾಡೆಮಿ ಮೂಲಕ. ಮತ್ತು ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಇನ್ನಷ್ಟು ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ಈ ಒಂದು ಫೈನಾನ್ಷಿಯಲ್ ಅವೇರ್ನೆಸ್ಸು ಅವ್ರ ಮೂಲಕ ಎಲ್ಲ ತಲುಪಲಿ ಅನ್ನೋದು ನನ್ನ ಇಂಟೆನ್ಷನ್ನು. ದೇವರು ಅವ್ರಿಗೆ ಆಯುರಾರೋಗ್ಯ ಆಶೀರ್ವಾದ ಕೊಟ್ಟು ಕರ್ನಾಟಕದ ಇನ್ನಷ್ಟು ಜನತೆಗೆ ಅವ್ರದ್ದು ಇಂಟೆನ್ಷನ್ ರೀಚ್ ಆಗಲಿ ಅನ್ನೋದು ನಮ್ಮ ಶುಭ ಹಾರೈಕೆ ನಮ್ಮೆಲ್ಲರ ತಂಡದ ಪರವಾಗಿ. TD ಅಕಾಡೆಮಿಯ ಡೈರೆಕ್ಟರ್ ಅಂತ ಮನೋಜ್ ಕುಮಾರ್ ಅವ್ರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ 3 ದಿನದ ಒಂದು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಭಾಗಿಯಾಗಿದ್ದು ತುಂಬ ಫಲಪ್ರದಾಯಕ ಆಗಿದೆ ಅಂತ ಹೇಳ್ತೀನಿ. ಏನು ಅಂತಂದರೆ ಇಲ್ಲಿ ಟ್ರೇಡ್ ಮಾರ್ಕೆಟಿಗೆ, ಈ ಶೇರ್ ಮಾರ್ಕೆಟಿಗೆ ಹೋಗೋದು ಅಂತಂದರೆ ದುಡ್ಡು ಮಾಡಲಿಕ್ಕ ಅಂತ ಇಲ್ಲ. ಇಲ್ಲಿ ನಮ್ಮ ಆರ್ಥಿಕ ಒಂದು ಸುವ್ಯವಸ್ಥೆಯನ್ನು ಸುಭದ್ರಗೊಳಿಸೋದ್ರ ಜೊತೆಗೆ ದೇಶದ ಆರ್ಥಿಕತೆಗೆ ನಮ್ಮ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾನು ಮನಗಂಡೆ. ಇಲ್ಲಿ ನಾನು ಸುಮಾರು ದಿವಸದಿಂದ ಟ್ರೇಡ್ ಮಾರ್ಕೆಟ್ನ ನನಗೆ ತಿಳಿದಂಗೆ ಮಾಡ್ತಾಯಿದ್ದೆ. ಅದಕ್ಕೊಂದು ಒಳ್ಳೆ ಒಂದು ವ್ಯವಸ್ಥೆ ಕೊಡಬೇಕು. ಆಮೇಲೆ ನನ್ನಿಂದ ಆಗ್ತಕ್ಕಂಥ ನ್ಯೂನ್ಯತೆಗಳನ್ನ, ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋ ಸಲುವಾಗಿ ಇಲ್ಲಿ ಬಂದಿದ್ದೀನಿ. ಅದು ತುಂಬ ಸಾರ್ಥಕ್ಯದಿಂದ ಕೂಡಿತ್ತು. ಮತ್ತು ಆಮೇಲೆ ಮುಂದಿನ ದಿನಮಾನಗಳಲ್ಲಿ ಅವರು ರಾಷ್ಟ್ರಮಟ್ಟದಲ್ಲಿ ಗುರುತಿಸೋದಾಗಬೇಕು ಈ TD ಅಕಾಡೆಮಿ, ಮತ್ತು ಅದಕ್ಕೆ ಕಾರಣೀಭೂತರಾದಂಥ ಮನೋಜ್ ಕುಮಾರ್ ಅವರು ಗುರುತಿಸುವಂಥ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಆ ಥರದ ಒಂದು ಏನು ಅವಾರ್ಡ್ಗಳು ರಾಷ್ಟ್ರಮಟ್ಟದಲ್ಲಿ ಸಿಕ್ಕರೆ ಅದು ನಮಗೆಲ್ಲ ಸಿಕ್ಕಂತೆ ಅಂತ ತಿಳಿದು ನನ್ನ 2 ಮಾತು. ನಮ್ಮ ಹೆಸರು ಪರಮೇಶ್ವರಪ್ಪ, ಭದ್ರಾವತಿಯಿಂದ ಬಂದಿದ್ದೀವಿ. ಆ್ಯಕ್ಚುಲಾಗಿ ಶೇರ್ ಮಾರ್ಕೆಟ್ ಬಗ್ಗೆ ನಾನು ಹೇಳಬೇಕು ಅಂದರೆ, ಆ್ಯಕ್ಚುಲಾಗಿ ಈ ಕರ್ನಾಟಕದಲ್ಲಿ ಈ ಥರ ಕೋಚಿಂಗ್ ಕೊಡೋರು ಯಾರೂ ಇರಲಿಲ್ಲ. ನಮ್ಮ ಮಗ ಅಮೇರಿಕಾಕ್ಕೆ ಹೋದಾಗ ಇಡೀ 1 ತಿಂಗಳು ಇವ್ರದ್ದು ವೀಡಿಯೋಸ್ ಎಲ್ಲ ಹಾಕಿ ತೋರಿಸಿದ್ರು. ನಾನು ಅದನ್ನು ಅಲ್ಲಿಂದನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು
ಇವ್ರಿಗೆ ನಾನು ಈಗ ಹುಡ್ಕೊಂಡು ಬಂದು ನಾನು ತೊಗೊತೀನಿ. ಸಂತೋಷ, ಚೆನ್ನಾಗಿ ಎಲ್ಲ ಕೋಚಿಂಗ್ ಕೊಡ್ತಾ ಇದ್ದಾರೆ. ಆದರೆ ಈ ವಿಷಯಗಳು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಸರ್ ಹೇಳ್ದಂಗೆ ಎಲ್ಲರಿಗೂ ಮಂದಟ್ಟಾಗಬೇಕು. ಅವರು ಬಂದು ತರಬೇತಿ ತೊಗೊಂಡು ಅವರು ಸಹ ಈ ಶೇರ್ ಮಾರ್ಕೆಟೇ ಪ್ರವೇಶಿಸಬೇಕು ಅಂತ ನನ್ನ ಆಶಯ. ಆಮೇಲೆ ಈಗ ನಿನ್ನೆ ಅವರು ಅವಾರ್ಡ್ ತೊಗೊಂಡಿದ್ದಾರೆ, ಸಂತೋಷ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಇದೇ ಥರ ಸಾಧನೆ ಮಾಡಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಆ್ಯಕ್ಚುಲಿ 2-3 ಕಡೆ ನೋಡಿದೆ, ಕ್ಲಾಸಸ್ಗೆ ಹೋಗಬೇಕು, ಮಾಡಬೇಕು, ಎಲ್ಲಿ ಹೋಗೋಣ. ನನಗೂ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಆಮೇಲೆ ಕೆಲವ್ರು ಹೇಳೋರು ಕ್ಲಾಸಸ್ಗೆ ಹೋದರೆ ಎಲ್ಲ ಸುಮ್ಮನೆ ಮನಿ ಮೈಂಡೆಡ್ ಅಷ್ಟೇ, ಕ್ಲಾಸ್ನೆಲ್ಲ ಚೆನ್ನಾಗಿ ಮಾಡಲ್ಲ, ನೆಟ್ಸ್ ಎಲ್ಲ ಸುಮ್ಮನೆ ಈಸ್ಕೊತಾರೆ, ಅದು ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಫಸ್ಟ್ ಟೈಮ್ ಸಂಡೇ ಕ್ಲಾಸಸ್ ನಡೆಯುತ್ತೆ, ಏನು ಕ್ಲಾಸ್, ಫ್ರೀ ವರ್ಕ್ಶಾಪ್, ಅಲ್ಲಿ ಬಂದಿದೆ. ತುಂಬ ಚೆನ್ನಾಗಿ ಹೇಳಿದ್ರು. ಆ್ಯಂಬಿಯನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಆ್ಯಂಬಿಯನ್ಸ್ಗೆ ಬಂದು ನಾವು ಜಾಯ್ನ್ ಆಗಬೇಕು ಅಂತ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್, ಆ ರೀತಿ ತುಂಬ ಬೆಸ್ಟ್ ಆಯಿತು ಆ್ಯಕ್ಚುಲಿ. ಆಮೇಲೆ ಇನ್ನೊಬ್ರು ಸರ್ ಹೇಳಿದ್ರು ಅದೇ ರೀತಿ, ಕಮ್ಮಿ ದುಡ್ಡು ಇರ್ಬೋದು, ದೊಡ್ಡ ದುಡ್ಡು ಇರ್ಬೋದು, ಇನ್ವೆಸ್ಟ್ ಇರ್ಬೋದು, ಯಾರಿಗೂ ದುಡ್ಡನ್ನ ಲಾಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸುಮ್ಮನೆ ಬ್ಲೈಂಡಾಗಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಒಬ್ಬ ಗುರುಗಳು ಇರಬೇಕು. ಗುರು ಇದ್ರೇ ಒಬ್ಬರು ಮೇಲೆ ಹೋಗೋದಕ್ಕಾಗಲಿ ಅವ್ರು ಬೆಳೆಯೋದಕ್ಕಾಗಲಿ ಒಂದು ಕಾರಣ, ಒಂದು ಅದಕ್ಕೆ ಅರ್ಥ ಇರುತ್ತೆ. ಅದರಿಂದ ನಮಗೆ ಟಿ ಡಿ ಅಕಾಡೆಮಿ ಮೆಂಟರ್ಸ್ ಆಗಲಿ, ಗುರುಗಳು, ಇವರು ನಮ್ಮ ಗುರುಗಳು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಅಷ್ಟು ಒಂದು ಗುರುಸ್ಥಾನ ಇದೆ ಇವ್ರಿಗೆ ಆ್ಯಕ್ಚುಲಿ. ಅಷ್ಟು ಬೆಳೆದಿದ್ದಾರೆ ಸರ್, ಇನ್ನೂ ಚೆನ್ನಾಗಿ ಬೆಳಿಬೇಕು. ಅವಾರ್ಡು ಬಂದಿದೆ. ಅವಾರ್ಡ್ ಇರೋ ಸಮಯದಲ್ಲಿ ನಮ್ಮ ಗ್ರೂಪ್ ಬಂದಿದ್ದೀವಿ, ಅದರಲ್ಲೂ ತುಂಬ ಸಂತೋಷ ಇದೆ. ನಮ್ಮ ಗ್ರೂಪಲ್ಲೂ ಚೆನ್ನಾಗಿ ಬೆಳೀಲಿ ಸರ್. ಇವಾಗ ಹೇಳ್ದಂಗೆ ಅವ್ರ ಮೆಂಟರ್ಸಲ್ಲೂ ಅವ್ರ ಕ್ಲಾಸ್ ತಗೊಳ್ಳಿ ಅಂತ, ಅವರಲ್ಲಿ ಯಾವುದೇ ಕೆಟ್ಟ ಚಿಂತನೆ ಇಲ್ಲ. ಎಲ್ಲರೂ ಬೆಳೆಸ್ಬೇಕು, ಎಲ್ಲರೂ ಬೆಳಿಬೇಕು ಅಂತ ಇದೆ. ಫರ್ಮು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆ್ಯಕ್ಚುಲಿ. ಒಳ್ಳೆ ಮನೋಭಾವದಿಂದ ಮಾಡ್ತಾ ಇದ್ದಾರೆ, ಯಾರಿಗೂ ಬೇಜಾರಾಗಿಲ್ಲ ಆ್ಯಕ್ಚುಲಿ. ನಾನು ಒಂದು ಅಷ್ಟು ಜನನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ, ಎಲ್ಲರನ್ನೂ ಕೇಳಿದ್ದೀನಿ, ಎಲ್ಲರೂ ಹೇಳಿದ್ದು ಪಾಸಿಟಿವ್ ರಿಸಲ್ಟೇ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಗುಡ್ ವೆರಿ ಗುಡ್ ಆ್ಯಕ್ಚುಲಿ. ಗುಡ್ ಆ್ಯಂಬಿಯನ್ಸ್, ಗುಡ್ ಸ್ಟಾಫ್. ಆಮೇಲೆ ನಾವು ಮೈನ್ ಶೇರ್ ಮಾರ್ಕೆಟ್ಗೆ ಬರದೆ ದುಡ್ಡು ಮಾಡೋದಕ್ಕೋಸ್ಕರ ಒಂದು ಕರೆಕ್ಟ್ ಆಗಿರೋ ಜ್ಞಾನದಿಂದ ದುಡ್ಡು ಮಾಡಬೇಕು. ಟಿ ಡಿ ಅಕಾಡೆಮಿಗೆ ವಿತೌಟ್ ಮೈಂಡಲ್ಲಿ ಏನೇ ಇಟ್ಕೊಂಡಿದೆ ನೀವು ಆರಾಮಾಗಿ ಬಂದು ಜಾಯ್ನ್ ಆಗಿ. ನಿಮಗೆ ಮನೋಜ್ ಸರ್ ಕಡೆಯಿಂದ 100%. ನನಗೆ ಬಂದಾಗ ಏನು ಅಷ್ಟು ಖುಷಿಯಾಗಿ ಅಂದರೆ ಇರಲಿಲ್ಲ ಫಸ್ಟ್ ಡೇಲಿ. ಇವಾಗ 3rd ಡೇ ಬಂದಾಗ ಫುಲ್ ಹೋಪ್ ಬಂದಿದೆ. 100% ನಾವು ಅರ್ನಿಂಗ್ ಮಾಡ್ತೀವಿ. ಅದು ಕರೆಕ್ಟಾಗಿ ಒಂದು ಸ್ಟ್ರಾಟಜಿ ಮುಖಾಂತರ ಹೋದರೆ, ಗುರುಗಳ ಮುಖಾಂತರ ಹೋದರೆ ಗ್ಯಾರಂಟಿ ಅರ್ನಿಂಗ್ ಮಾಡ್ತೀವಿ. ಟಿ ಡಿ ಅಕಾಡೆಮಿ ಇಸ್ ದ ಬೆಸ್ಟ್ ಆ್ಯಕ್ಚುಲಿ. ನನಗೆ ಟಿ ಡಿ ಅಕಾಡೆಮಿ ಗೊತ್ತಿಲ್ಲ, ಬಟ್ ಆದರೂ ನನ್ನ ಕಡೆ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಟಿ ಡಿ ಅಕಾಡೆಮಿಗೆ ಬಂದರೆ ಗ್ಯಾರಂಟಿ ಜನಗಳು ಅವ್ರಿಗೆ ಸಮಾಧಾನವಾಗಿ ಇಲ್ಲಿಂದ ಮೂವ್ ಆಗ್ತಾರೆ ಲೈಫಲ್ಲಿ. ಆ್ಯಕ್ಚುಲಿ ದೊಡ್ಡವರು, ಚಿಕ್ಕವರು, ಮತ್ತೊಬ್ರು, ಇನ್ನೊಬ್ರು ಇಲ್ಲ. ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕು ಅಂತಲೇ ಇರ್ತಾರೆ. ಶೇರ್ ಮಾರ್ಕೆಟ್ ಅನ್ನೋದು ಒಂದು ಬಿಸ್ನೆಸ್ಗಿನ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂತ ನನಗೆ ಇವಾಗ ಗೊತ್ತಾಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಹರೀಶ್ ಅಂತೇಳಿ. ಶೇರ್ ಮಾರ್ಕೆಟಲ್ಲಿ 1 ಲಕ್ಷ 2 ಲಕ್ಷ ಬೇಕು ಅಂತ ಏನಿದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ನಾನು 1991 92ನಲ್ಲಿ ಒಂದು ಪ್ರೈವೇಟ್ ಫರ್ಮಲ್ಲಿದ್ದೆ. ಅವಾಗ ನನಗೆ ಈ ಶೇರು ಅದು ಏನು ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸು ಹಾಕ್ದೆ, IPO ಹಾಕ್ದೆ, 1,000 ಕೊಡ್ತೀನಿ ಅಂದರೆ ನೀನು ಹಾಕು, ಇಲ್ಲ ನಾನು ಸಾಲ ಕೊಡ್ತಿದ್ದೆ, ಹಾಕು ಅಂತಂದ. ಅದು ಫಿನೋಲೆಕ್ಸು 10 ರೂಪಾಯಿ ಶೇರು 100 ತೊಗೊಂಡಿದ್ದೆ. 1,000 ರೂಪಾಯಿ ಇನ್ವೆಸ್ಟ್ಮೆಂಟು. 5-6 ವರ್ಷ ಬರೀ ಇದೇ ಥರ ಡಿವಿಡೆಂಟು 300 500 ಈ ಥರ ಡಿವಿಡೆಂಟ್ ಬರೋದು. ಅದು 6 ತಿಂಗಳಿಗೋ ವರ್ಷಕ್ಕೆ ಬರೋದು. ಬಂದಾಗ ಬ್ಯಾಂಕಿಗೆ ಹಾಕ್ತಾಯಿದ್ದೆ. ಆಮೇಲೆ ಈಗ ಆ ಶೇರು 100 ಶೇರ್ ಇದ್ದಿದ್ದು 750 ಶೇರ್ ಆಯಿತು. 10 ರೂಪಾಯಿಂದು ಈಗ ಅರೌಂಡ್ 225ವರೆಗೂ ಹೋಗಿತ್ತು. ಈಗ ಅರೌಂಡ್ 200 ರೇಂಜಲ್ಲಿ ಓಡಾಡ್ತಿದೆ. ಅದೇ ಥರ ಮಾರ್ಗನ್ ಸ್ಟ್ಯಾನ್ಲಿ ಅಂತಲೂ ಒಂದು ತೊಗೊಂಡಿದ್ದೆ. ಅದನ್ನು ಅಪ್ಲಿಕೇಶನ್ ತಗೊಳ್ಳೋಕ್ಕೆ MG ರೋಡಲ್ಲಿ ಲಾಠಿ ಚಾರ್ಜ್ ಆಗಿತ್ತು. ಅಪ್ಲಿಕೇಶನ್ ತಗೊಳ್ಳೋಕ್ಕೆ, ಶೇರ್ ಅಲಾಟ್ಗಲ್ಲ. ಅಂಥದ್ರಲ್ಲಿ 500 ಶೇರ್ ತೊಗೊಂಡಿದ್ದೆ. ಅದು ಎಷ್ಟು, ಅದು 500 ಶೇರ್ಸು 100 ರೂಪೀಸ್ ಅಂದರೆ 5,000. ಅದನ್ನು ಇದ್ರ ಸರ್ಟಿಫಿಕೇಟು ಎಲ್ಲೋ ಹೋಗಿತ್ತು. ಆಮೇಲೆ ಅದ್ರ ಹೆಡ್ ಆಫೀಸ್ ಕೇಳಿದರೆ MG ರೋಡಲ್ಲಿ ಇತ್ತು. ಅದು ಹೆಡ್ ಆಫೀಸಲ್ಲಿ ಇರಲಿಲ್ಲ ಅದು. ಆಮೇಲೆ ಏನೋ ಕಳೆದೋಯ್ತು ಬಿಡು ಅಂತೇಳಿ. ಆಮೇಲೆ ಒಂದು ಫೈನ್ ಡೇ ಕೇಳಿದರೆ ಅದು HDFC ಮರ್ಜ್ ಆಗಿದೆ ಅಂತ ಗೊತ್ತಾಯಿತು. ಅಲ್ಲಿ ಕೇಳಿದರೆ ಸರ್ಟಿಫಿಕೇಟು ಸಿಕ್ತು, ಮತ್ತು ಇದು ಆಯಿತು. ಈಗ ಅದ್ರ ಶೇರು 5,000 ರೂಪಾಯಿದು ಇನ್ವೆಸ್ಟ್ ಮಾಡಿದ್ದು ಈಗ ಅರೌಂಡ್ 1.67 ಏನೋ ಲ್ಯಾಕ್ಸ್ ಆಗಿದೆ. ಅಂದರೆ ಏನು ಇದಾಗಿಲ್ಲ. ಇದರದ್ದು ಅರೌಂಡ್ 1.5 ಅಂದರೆ ನಾನು ಇನ್ವೆಸ್ಟ್ ಮಾಡಿದ್ದು 1,000 ಮತ್ತು 5,000 6,000ಗೆ ಅರೌಂಡ್ 2.5 ಲ್ಯಾಕ್ಸ್ ಆಗಿದೆ. ಅಂದರೆ ಈ ಶೇರ್ ಇದೇ ಇದು 30 ವರ್ಷದಿಂದ ಈ ಟಿ ಡಿ ಅಕಾಡೆಮಿ ಇದ್ದಿದ್ದರೆ ನಾವೇನು ಕೋಟಿ ಆಗ್ತಿದ್ದೋ ಏನೋ ಗೊತ್ತಿಲ್ಲ ಈಗ. ಓಕೆ, ಥ್ಯಾಂಕ್ ಯು.
ನನ್ನ ನೇಮ್ ಪುಷ್ಪ ಅಂತೇಳಿ. ಆ್ಯಕ್ಚುಲಿ ನಾವು ಮಂಡ್ಯದವ್ರು ಮೂಲತಃ ಇರೋದು. ಇಲ್ಲಿ 7 to 8 ಇಯರ್ಸಿಂದ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋದು. ಇವಾಗ ನನಗೆ ಫೀಲ್ ಆಗ್ತಿದೆ, ಈಗ ಸ್ಟಾರ್ಟಿಂಗ್ ಬಂದಾಗಿಂದನೇ ನಾನು ಅಟ್ಲೀಸ್ಟು ಈ ಥರ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇತ್ತಿತ್ತು ಅಂತ ಅಂದರೆ ಸರ್ ಹೇಳ್ದಂಗೆ ನಾವು ಮೇ ಬಿ ಅಟ್ಲೀಸ್ಟ್ ಕ್ರೋರ್ ದಾಟಲಿಲ್ಲ ಅಂದರೂ ಲ್ಯಾಕ್ ದಾಟ್ತಿದ್ವಿ ಅಂತ. ಸೊ ಅಂದರೆ ಈಗ ನಾನೇನು ಹೇಳೋದಂದರೆ ಇಲ್ಲಿ ನೋಡೋ ಪ್ರಕಾರ ಹೆಣ್ಮಕ್ಳು ತುಂಬ ಕಡಿಮೆ ಇದ್ದಾರೆ. ಸೊ ನನಗೆ ಅನಿಸಿಕೆ ಅಂದರೆ ನಮ್ಮ ಮಂಡ್ಯದಲ್ಲೂ ಒಂದು ಬ್ರಾಂಚ್ ಓಪನ್ ಆಗಬೇಕು ಅಂತ ಅಷ್ಟೇ. ಸೊ ಅದಕ್ಕೆ ಮನೋಜ್ ಸರ್ನ ಸಹಾಯದ ಮೂಲಕ, ಅವ್ರ ಗೈಡೆನ್ಸ್ ಮೂಲಕ ಅಲ್ಲೂ ಓಪನ್ ಆದರೆ ನಮ್ಮಂಥ ಹೆಣ್ಮಕ್ಳು ಈಗೆಲ್ಲ ಧರ್ಮಸ್ಥಳ ಸಂಘ ಅದು ಇದು ಅಂತೇಳಿ ಸಂಘಗಳು ಓಪನ್ ಮಾಡೋದು ಬಿಟ್ಟು ಈ ಥರ ಮಾರ್ಕೆಟಿಂಗ್ ಫೀಲ್ಡ್ ಬಂತು ಅಂತ ಅಂದರೆ ಜಾಸ್ತಿ ದುಡ್ಡು ಮಾಡ್ಬೋದು ಅನ್ನೋದು ನಮ್ಮ ಅನಿಸಿಕೆ ಅಷ್ಟೇ. ನಾನು ಶಿವಪ್ರಕಾಶ್ ಅಂತೇಳಿ ಚಿತ್ರದುರ್ಗದಿಂದ ಬಂದಿದ್ದೀನಿ. ಈ TIDI ಅಕಾಡೆಮಿಗೆ ನಮ್ಮ ಫ್ರೆಂಡ್ ಮೂಲಕ ಸೇರಿಕೊಂಡೆ. ಅವರು ಅಟೆಂಡ್ ಆಗಿದ್ರಂತೆ, ಚೆನ್ನಾಗಾಗಿದೆ ಅಂತೇಳಿ. ಇದು ರಿಯಲಿ ನೋಡಿದ್ರೆ ಕರ್ನಾಟಕದಲ್ಲೇ ಬೆಸ್ಟ್ ಅಕಾಡೆಮಿ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಇವರು ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಆಗಲಿ, ಟ್ರೇಡಿಂಗ್ ಮಾಡೋದ್ರ ಬಗ್ಗೆ ಆಗಲಿ ಭಾಳ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ದೂರದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಮಂತ್ ಬೈ ಮಂತ್, ವೀಕ್ ಬೈ ವೀಕು ಕಲಿಯೋರು ಜಾಸ್ತಿ ಆಗ್ತಾ ಇದ್ದಾರೆ, ಅಟೆಂಡ್ ಆಗೋರು ಜಾಸ್ತಿ ಆಗ್ತಾ ಇದ್ದಾರೆ. ಏನಂದರೆ ಇವರು ಒಂದೇ ಸರಿ ಮಾರ್ಕೆಟಲ್ಲಿ ಹೇಳ್ದಂಗೆ ಡಬಲ್ ದುಡ್ಡು ಮಾಡೋದು ಹೇಳ್ಕೊಡಲ್ಲ. ಸ್ಲೋಲಿ ಯಾವ ಥರ ಮಾರ್ಕೆಟಲ್ಲಿ ಇರಬೇಕು, ಲಾಸ್ ಆಗದಂಗೆ ಹೆಂಗೆ ನೋಡ್ಕೋಬೇಕು, ಯಾವ ಥರ ಕೆರಿಯರ್ ಬಿಲ್ಡಪ್ ಮಾಡಬೇಕು, ಯಾವ ಥರ ಪ್ರಾಫಿಟ್ ಬಿಲ್ಡಪ್ ಮಾಡಬೇಕು ಅಂತ ಹೇಳ್ಕೊಡೋದೇ ಒಂದು ಅದ್ಭುತ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟು ನಾವೇನು ಸಜೆಷನ್ ಕೊಡ್ತೀವಿ ಅಂದರೆ, ಯಂಗ್ ಪೀಪಲ್ ಹೂ ಆರ್ ಅರ್ನಿಂಗ್ ಮನಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು, ಬಿಸ್ನೆಸ್ ಪೀಪಲ್ ಆಗ್ಬೋದು, ಈ ಕೋರ್ಸ್ ಅಟೆಂಡ್ ಆಗಿ ಮನಿ ಮಾಡೋದು ಹೆಂಗೆ ಅಂತ ಕಲೀರಿ. ಇದರಲ್ಲಿ ಫ್ಯೂಚರ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಕೆಂಗೇರಿಯಿಂದ ಬಂದಿದ್ದೀನಿ. ನಾನು ಇಲ್ಲಿ TD ಅಕಾಡೆಮಿಲಿ ಬಂದು ಏನು ನನಗೆ ಸ್ಟಾಕ್ಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಸರ್ ಮಾತ್ರ ನೀಟಾಗಿ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು, ಯಾವ ಥರ ಟ್ರೇಡ್ ಮಾಡ್ಬೇಕು ಅನ್ನೋದೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸರ್ಗೆ ತುಂಬ ಥ್ಯಾಂಕ್ಸ್. ನನ್ನ ಹೆಸರು ಕಿರಣ್ ಅಂತ. ನಾವು ಬೆಂಗಳೂರಿಂದ ಇಲ್ಲೇ ಇರೋದು. ಆ್ಯಕ್ಚುಲಿ ಈ ಥರ ಒಂದು ನಾಲೆಡ್ಜಬಲ್ ಸೆಷನ್ ಮತ್ತು ಇದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಸೊ ಅದು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದಾರೆ. ಒಂದು ನಾಲೆಡ್ಜಬಲ್ ಸೆಷನ್ ಆಗಿ ಕಂಪ್ಲೀಟಾಗಿ ಒಂದು ಟೆಕ್ನಿಕಲ್, ಫಂಡಮೆಂಟಲ್, ಬೋತ್ ಅನಾಲಿಟಿಕಲ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಈ ಥರ ನಾಲೆಡ್ಜ್ ತುಂಬ ರೇರ್ ಆ್ಯಂಡ್ ಆಲ್ಸೋ ದಿಸ್ ಈಸ್ ಒನ್ ಆಫ್ ದ ಗುಡ್ ಆ್ಯಂಡ್ ಗ್ರೇಟೆಸ್ಟ್ ಅಕಾಡೆಮಿ ಇನ್ ಕರ್ನಾಟಕ. ಸೊ ಇಲ್ಲಿ ಅದು ಕಲಿಯೋದಕ್ಕೆ ತುಂಬ ಹೆಲ್ಪ್ ಆಯಿತು ನನಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು TD ಅಕಾಡೆಮಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಮನೋಜ್ ಕುಮಾರ್ ಈ ಕರ್ನಾಟಕದ ಬಡವರಿಗೆಲ್ಲ ಒಂದು ದಾರಿದೀಪ ತೋರಿಸ್ಲಿಕ್ಕೆ ಅಂತಾನೆ ಈ TD ಅಕಾಡೆಮಿನ ಶುರು ಮಾಡಿರೋ ಥರ ಕಾಣ್ತಾ ಇದೆ. ಯಾಕೆಂದರೆ ನಾನು ಸುಮಾರು 50,000 1 ಲಕ್ಷ ತೊಗೊಂಡೆಲ್ಲ ಟ್ರೈನಿಂಗ್ ನೋಡಿದ್ದೀನಿ. ಆದರೆ ಅವರು ಹಣಕ್ಕೋಸ್ಕರ ಯಾವತ್ತು ಕೂಡ ಮಾಡಲಿಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರ ಟೀಮ್ ಆಗಲಿ, ಅವ್ರ ಟ್ರೈನಿಂಗ್ ಆಗಲಿ, ಮತ್ತು ಇನ್ನು ಲೈಫ್ ಲಾಂಗು ನಮಗೆ ಸಪೋರ್ಟ್ ಆಗಿರ್ತೀವಿ ಅಂತ ಕೂಡ ಹೇಳಿದರೆ. ಮತ್ತು ಅವ್ರ ಟ್ರೈನಿಂಗು ಸೂಪರು. ಥ್ಯಾಂಕ್ ಯು TD. ನಾರ್ಮಲ್ ಆಗಿ ನಾವೇನು ಯೋಚನೆ ಮಾಡ್ತಾ ಇದೀವಿ, ಒಂದು ಸಣ್ಣ ಸಂಸ್ಥೆ ಆ ಥರ ಇಲ್ಲ ಇದು. ಅದಕ್ಕಿಂತ ತುಂಬ ದೊಡ್ಡದಾಗಿ ಹೆಂಗೆ ಬೆಳಿಬಹುದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ಯಾರೆ. ಅದೇ ಥರ ಸೊಸೈಟಿಗೆ ಏನು ಕೊಡ್ಬೋದು ಕೊಡುಗೆ, ಅದ್ರ ಬಗ್ಗೆ ಥಿಂಕ್ ಮಾಡ್ಯಾರೆ. ಸೊ ಈ ಕೋರ್ಸ್ ಬಗ್ಗೆ ಯೋಚನೆ ಮಾಡಿ ಹೇಳಬೇಕು ಅಂತ ಅಂದರೆ, ನಾಲೆಡ್ಜ್ ವೈಸು ಯಾರ್ಯಾರು ಟೀಚ್ ಮಾಡಿದ್ರು ದೇರ್ ನಾಲೆಡ್ಜ್ ಆರ್ ವೆರಿ ಡೆಪ್. ಸೊ ಅದಾದಮೇಲೆ ಅವ್ರೇನು ಹೇಳ್ತಾರೆ, ಇಫ್ ಯು ಪ್ರಾಕ್ಟೀಸ್ ಯು ವಿಲ್ ಗೆಟ್ ಮನಿ ಅಂತ ಹೇಳ್ತಾರೆ. ಸೊ ಎಲ್ಲರ ಥರ ಎಕ್ಸಾಗ್ರೇಟ್ ಮಾಡಲ್ಲ. 4% per month ಇಟ್ ಈಸ್ ವೆರಿ ಮಚ್ ಅಕ್ಸೆಪ್ಟಬಲ್, ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರೆಸ್ತಾರೆ. ಸೊ ನಾಲೆಡ್ಜ್ ವೈಸ್ ಅವ್ರು ಏನೇನು ಟೀಚಿಂಗ್ ಹೇಳ್ಕೊಡ್ತಾರೆ ಅದಾದಮೇಲೆ ನೀವು ಬಂದುಬಿಡಿ ಆಗಿಬಿಡುತ್ತೆ ಅಂತಲೂ ಹೇಳಲ್ಲ. ಹೌಎವರ್ ದ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ನೀವು ಬಂದು ಪ್ರಾಕ್ಟೀಸ್ ಮಾಡಿ, ದಿಸ್ ಇಸ್ ದ ನಾಲೆಡ್ಜ್, ಈ ನಾಲೆಡ್ಜ್ ನಾವು ಗೇನ್ ಮಾಡಿದ್ರೆ ದಿಸ್ ಇಸ್ ದ ಪ್ರಾಫಿಟ್ ಯು ವಿಲ್ ಗೆಟ್. ಸೊ ವಿಚ್ ಈಸ್ ವೆರಿ ಪ್ರಾಕ್ಟಿಕಲ್. ದೇ ಸ್ಪೀಕ್ ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ಅದನ್ನ ಮಾತಾಡ್ತಾರೆ. ಸೊ ಇದೆಲ್ಲ ಯೋಚನೆ ಮಾಡಿದ್ರೆ TD ಅವ್ರು ಏನು ಹೇಳ್ಕೊಡ್ತಾ ಇದ್ದಾರೆ ಇಟ್ ಈಸ್ ವೆರಿ ಮಚ್ ಪ್ರಾಕ್ಟಿಕಲ್ ಆಗಿದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದು ಕಲೀರಿ, ಮೇಕ್ ಯುವರ್ ನಾಲೆಡ್ಜ್ ವ್ಯಾಲ್ಯೂಬಲ್ ಆ್ಯಂಡ್ ಇಫ್ ಯು ಹ್ಯಾವ್ ಅ ನಾಲೆಡ್ಜ್ ಯು ವಿಲ್ ಮೇಕ್ ಪ್ರಾಫಿಟ್, ಅದನ್ನು ಹೇಳ್ಬೋದು. ನನ್ನ ಹೆಸರು ಬಸವರಾಜ್ ಪಾಟೀಲ್ ಅಂತ. ನಾನು ಇದೇ ಮಹಾಲಕ್ಷ್ಮಿ ಲೇಔಟಿಂದ ಬರ್ತಾ ಇದ್ದೀನಿ. 3 ದಿವಸ ಕ್ಲಾಸ್ ಅಟೆಂಡ್ ಮಾಡಿದೆ. ಇದಕ್ಕೂ ಮುಂಚೆ ನಾನು ಬರೀ IPO ಅಲ್ಲಿ ಇನ್ವೆಸ್ಟ್ ಮಾಡಿ ನನ್ನ ಲಕ್ಕನ್ನ ನಾನು ಟೆಸ್ಟ್ ಮಾಡ್ತಾ ಇದ್ದೆ.
ಯಾವುದೋ ಒಂದು ಮೊನ್ನೆ ರೀಸೆಂಟಾಗಿ ಒಂದು IPO ಬರಲಿಲ್ಲ. ಸೊ ಅವಾಗ ನಾನು ಯೂಟ್ಯೂಬಲ್ಲಿ IPO ಹೆಂಗೆ ಲೀಸ್ಟ್ ಆಗೋದು ಹೆಂಗೆ ಮಾಡುತ್ತೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ TD ಅಕಾಡೆಮಿ ಬಗ್ಗೆ ಗೊತ್ತಾಯಿತು. ಸೊ ನಾನು ಇಲ್ಲೇ ಹತ್ರ ಇದ್ದು ನಾನು ಈ ಅಕಾಡೆಮಿ ಬಗ್ಗೆ ನಾನು ತಿಳ್ಕೊಳ್ಳಾರದು ಭಾಳ ಬೇಜಾರು ಅನ್ನಿಸ್ತಾ ಇದೆ. ಬಟ್ ಇವತ್ತು ಇಲ್ಲಿ ಬಂದು ನಾನು 3 ದಿವಸ ಕ್ಲಾಸ್ ಅಟೆಂಡ್ ಮಾಡಿ ನಾನು ಭಾಳ ನಾಲೆಜ್ ಗೇನ್ ಮಾಡ್ಕೊಂಡಿದ್ದೀನಿ. ನಾನು ಬೇಸಿಕಲಿ BCom ಮತ್ತು MBA ಬ್ಯಾಕ್ಗ್ರೌಂಡ್ ಆದ್ರೂ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ನಾನು ಇಷ್ಟು ತಿಳ್ಕೊಂಡಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಇಲ್ಲಿರೋ ಎಲ್ಲ ಮೆಂಟರ್ಸು ಟ್ಯೂಟರ್ಸು ಭಾಳ ಚೆನ್ನಾಗಿ ನಾಲೆಜಬಲ್ ಇದ್ದಾರೆ. ಅವರು ಪ್ರತಿಯೊಂದೂ ಎಲ್ಲರಿಗೂ ವೈಸಾಗಿ ಇನ್ವೆಸ್ಟ್ ಹೇಗೆ ಮಾಡಬೇಕು, ಆಮೇಲೆ ಮಲ್ಕೊಂಡಾಗ್ರೂ ದುಡ್ಡು ಮಾಡೋದು ಹೇಗೆ ಅನ್ನೋದನ್ನು ಮನಸ್ಸವ್ರು ಭಾಳ ಮನವರಿಕೆ ಮಾಡಿ ಹೇಳ್ಕೊಟ್ರು. ಆಮೇಲೆ ದುಡ್ಡನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ಬಳಸಬೇಕು, ಆಮೇಲೆ ಫ್ಯೂಚರ್ ನಾವು ಮನಿನ ಯಾವ ಥರ ಸೇಫ್ ಮಾಡಬೇಕು, ಪ್ಲಸ್ ಇನ್ವೆಸ್ಟ್ ಮಾಡಬೇಕು, ಸೆಕ್ಯೂರ್ಡ್ ಆಗಿರಬೇಕು ಅದನ್ನು ಭಾಳ ಚೆನ್ನಾಗಿ ಎಜುಕೇಟ್ ಮಾಡಿದ್ದಾರೆ. ಈ TD ಅಕಾಡೆಮಿಗೆ ನಿನ್ನೆ ಅವಾರ್ಡೂ ಬಂದಿದೆ. ಸೊ ಅದೂ ಒಂದು ಗುಡ್ ನ್ಯೂಸು. ಈ ಅಕಾಡೆಮಿ ಇನ್ನೂ ಬೆಳೀಲಿ. ಎಲ್ಲ ಇನ್ವೆಸ್ಟರ್ಸಿಗೂ ಎಲ್ಲ ಪಬ್ಲಿಕ್ಸಿಗೂ ನಾನು ಹೇಳೋದೇನೆಂದರೆ ನಿಮ್ಮ ಮನಿನ ನೀವು ಚೆನ್ನಾಗಿ ಯೂಸ್ ಮಾಡಿ ವೈಸಾಗಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. TD ಅಕಾಡೆಮಿಗೆ ಆಲ್ ದ ಬೆಸ್ಟ್. ಸರ್, ನಮ್ಮ ಹೆಸರು ಹನುಮಂತ್ ಅಂತ, ರಾಯಚೂರಿಂದ ಬಂದಿದ್ದೀವಿ ಸರ್. ಇಲ್ಲಿ ನಾವು ಗೋಲ್ಡ್ ಕೋರ್ಸ್ ತೊಗೊಂಡಿದ್ದೀವಿ 6,000 ಕೊಟ್ಟು. ಒಳ್ಳೆ ಟೀಚಿಂಗ್ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ TD ಅಕಾಡೆಮಿದವರು. ಯಾಕಂದರೆ ಕನ್ನಡದಲ್ಲಿ ಹೇಳ್ಕೊಟ್ಟಂತ TD ಅಕಾಡೆಮಿ ಅಂದರೆ ಕನ್ನಡದಾಗ ಹೇಳಿಕೊಡ್ತಾರೆ ಸರ್. ಎಷ್ಟು ಜಸ್ಟ್ ಒಂದು 10th ಪಾಸ್ ಆದವ್ರೂ ಬಂದು ಈ ನಾಲೆಜ್ ತೊಗೋಬೋದು ಸರ್. ಕರ್ನಾಟಕದಲ್ಲಿ ಏಕೈಕ ಅಕಾಡೆಮಿ ಅಂದರೆ ಬೆಸ್ಟ್ ಅಕಾಡೆಮಿ TD ಅಕಾಡೆಮಿ. ಥ್ಯಾಂಕ್ಸ್ ಟು TD ಅಕಾಡೆಮಿ ಸರ್. ಇದು ಇಟ್ ವಾಸ್ ವೆರಿ ಗುಡ್. ನನ್ನ ಹೆಸರು ವಸಂತ್ ಅಂತ, ನಾನು ಇಲ್ಲೇ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲೇ ಇರೋದು. ನಮಗೆಲ್ಲ ನಾಲೆಜ್ ಇದ್ರೂ ಇಷ್ಟು ಡೀಟೇಲ್ ನಾಲೆಜ್ ಇಲ್ಲ. ಆಪ್ಷನ್ಸ್ ಬಗ್ಗೆ ಅಂತೂ ಏನೂ ನಾಲೆಜ್ ಇರಲಿಲ್ಲ. ಪ್ಲಸ್ ಎಲ್ಲ ಫಿಲಾಸಫಿಯಿಂದ ಹಿಡಿದು ಎಲ್ಲ ಥರದ್ದು ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ವೆರಿ ಎಜುಕೇಟಿವ್. ತುಂಬ ಇಟ್ ವಾಸ್ ವೆರಿ ಫ್ರೂಟ್ಫುಲ್. ನಮ್ಮ ಕನ್ನಡದಲ್ಲೂ ಎಲ್ಲ ಇದೇ ಸಂಸ್ಥೆ ಇರೋದು ತುಂಬ ಖುಷಿ. ವಿ ವಿಶ್ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಫಾರ್ ದಿ ಆರ್ಗನೈಸೇಷನ್. ನನ್ನ ಹೆಸರು ಕೃಷ್ಣಾಜಿ ಅಂತ, ರಾಜರಾಜೇಶ್ವರಿ ನಗರದಿಂದ ಬರ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಬಟ್ ನಾನು ಒಂಥರ ಕಲ್ತೇನು ಮಾಡ್ತಾ ಇರಲಿಲ್ಲ. ಆನ್ಲೈನಲ್ಲಿ ರಿಸರ್ಚ್ ಮಾಡಿ ಅದರ ಶೇರ್ಸ್ ಚೆನ್ನಾಗಿದೆ ಅನ್ಸಿದ್ರೆ ಮಾತ್ರ ಮಾಡ್ತಾಯಿದ್ದೆ. ಬಟ್ ನನ್ನ ಪೋರ್ಟ್ಫೋಲಿಯೋ ನೋಡಿದ್ದ ಒನ್ ಆಫ್ ಮೈ ಫ್ರೆಂಡ್, ಅವ್ನು ಇಲ್ಲಿ ಮುಂಚೆ ಕ್ಲಾಸ್ ತೊಗೊಂಡಿದ್ದ. ಅವ್ನು ಸಜೆಸ್ಟ್ ಮಾಡಿದೆ, ನೀನು ಅಲ್ಲಿ ಹೋದರೆ ನಿಂದು ರಿಟರ್ನ್ಸ್ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಇಲ್ಲಿ ಬಂದೆ 3 ಡೇಸಲ್ಲಿ ನನಗೆ ತುಂಬ ಸ್ಟ್ರಾಟಜೀಸ್ ಅರ್ಥ ಆಯಿತು. ಬಟ್ ಸ್ವಲ್ಪ ಕೆಲವೊಂದು ಓವರ್ ದ ಹೆಡ್ ಆಗಿದೆ. ಯಾಕಂದ್ರೆ 3 ದಿವಸದಲ್ಲಿ ಎಲ್ಲ ತುಂಬ್ಕೊಳ್ಳೋಕ್ಕಾಗೋದಿಲ್ಲ. ಮೋಸ್ಟ್ಲಿ ನಾಡಿದ್ದಲ್ಲಿರೋ ರಿವಿಷನ್ ಕ್ಲಾಸಸ್ಸಲ್ಲಿ ಇನ್ನೂ ಸ್ವಲ್ಪ ಅದನ್ನು ಕ್ಲಾರಿಫೈ ಮಾಡಿಕೊಂಡು ನನ್ನ ಪೋರ್ಟ್ಫೋಲಿಯೋ ಚೆನ್ನಾಗಿ ಮಾಡ್ಕೊಂಡು ಅಂತ. ನನ್ನ ನೇಮ್ ಪುಷ್ಪ ಅಂತೇಳಿ, ಮಂಜುನಾಥ್ ನಗರದಿಂದ ಬಂದಿರೋದು. ಆ್ಯಕ್ಚುಲಾಗಿ 3 ಡೇಸಿಂದ ತುಂಬ ಕಲ್ತಿದ್ದೀನಿ ನಾನು. ನನಗೇನು ಗೊತ್ತಿಲ್ಲದಿರೋ ವಿಷಯಗಳು ಅಂದರೆ ಇದೇ ಫಸ್ಟ್ ಟೈಮ್ ಈ ಥರ. ಜಸ್ಟ್ ಅಂದರೆ ನಾವು ಓದೋ ಟೈಮಲ್ಲಿ ಟ್ರೇಡಿಂಗ್ ಅಂದರೆ ಏನು ಮತ್ತು ಪ್ರಾಫಿಟ್ ಲಾಸ್ ಈ ಥರ ಅಷ್ಟೇ ನಾವು ತಿಳ್ಕೊಂಡಿದ್ವಿ. ಬಟ್ ಅದು ಅಮೌಂಟನ್ನು ಅರ್ನ್ ಮಾಡೋಕ್ಕೆ ತುಂಬ ದಾರಿಗಳಿದೆ ಅಂತ ಈಗಲೇ ಗೊತ್ತಾಗಿದ್ದು. ಸೊ ಈ 3 ಡೇಸ್ ಏನು ಹೇಳ್ಕೊಟ್ಟಿದ್ದಾರೆ ತುಂಬ ಯೂಸ್ಫುಲ್ ಆಗಿದೆ ಸರ್ ನಮಗೆ. ನಮಸ್ಕಾರ, ನನ್ನ ಹೆಸರು ಆನಂದ್ ಅಂತ, ಬೆಳಗಾವಿಯಿಂದ ಬಂದಿದ್ದು. ನಾ ಆರ್ಮಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಬರಬೇಕಂತ ಒಂದು ವರ್ಷದಿಂದನೇ ವೇಟ್ ಮಾಡ್ತಾಯಿದ್ದೆ. ಬಟ್ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾಯಿದ್ದೆ, ಮನೋಜ್ ಸರ್ದೆಲ್ಲ ವಿಡಿಯೋ ನೋಡ್ತಾಯಿದ್ದೆ. ಬಟ್ ಇವಾಗ ಆರ್ಮಿಯಿಂದ ಬಂದು ನಾನು ಲೀವಲ್ಲಿದ್ದೆ. ಲೀವಲ್ಲಿ ಬಂದ ಇವಾಗ ನನಗೆ ಚಾನ್ಸ್ ಸಿಕ್ಕಿದೆ ಬಂದಿದ್ದು. 3 ದಿನ ಕ್ಲಾಸ್ ಅಟೆಂಡ್ ಮಾಡಿದೆ. ತುಂಬ ಒಳ್ಳೆಯ ಕ್ಲಾಸು, ನನಗೆ ತುಂಬ ಹೆಲ್ಪ್ ಯೂಸ್ ಆಗ್ತದೆ. ಆದರೆ ಚಿಂಟು ಮಾತು ಕೇಳ್ಕೊಂಡು ಇಷ್ಟು ದಿನ ಸರ್ ಹೇಳ್ತಾಯಿದ್ರೆ, ಚಿಂಟು ಮಾತು ಕೇಳ್ಕೊಂಡು ನಾನು ಆಪ್ಷನಲ್ಲಿ ಲಾಸ್ ಮಾಡ್ಕೊತೀನಿ. ಈ 25 ಒಂದು 76,000 ಲಾಸ್ ಮಾಡ್ಕೊತಿದ್ದೀನಿ. ಅದ ಕಾರಣ ಈಗ ನನಗೆ ಗೊತ್ತಾಗಿದೆ ಇಕ್ವಿಟಿಯಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಮತ್ತು ಹೆಜ್ಜಿಂಗ್ ಯಾವ ಥರ ಮಾಡಬೇಕು. ಇದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಮತ್ತು ಇಲ್ಲಿ ಸ್ಟಾಕ್ ಬಗ್ಗೆ ಹೇಳಬೇಕಂದ್ರೆ ಆಗಲಿ ಕ್ಲೋಸ್ ಫ್ರೆಂಡ್ ಥರ ಆಗಿ ಬಿಲ್ಕುಲ್ ಸರಳ ಭಾಷೆಯಲ್ಲಿ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಅನಿಸಿದೆ. ಥ್ಯಾಂಕ್ ಯು TD ಅಕಾಡೆಮಿ. ನನ್ನ ಹೆಸರು ಕೌಶಿಕ್ ಅಂತ. ನಾನು ಆ್ಯಕ್ಚುಲಿ ಪ್ರೊಫೆಷ್ನಲಿ ಸಿವಿಲ್ ಇಂಜಿನಿಯರು. ಬಟ್ ನಾನೊಂದು 2-3 ಇಯರ್ಸ್ ಒಂದು ಆಲ್ಮೋಸ್ಟ್ ಒಂದು 6 ಇಯರ್ಸಿಂದನೇ ನಾನು ಸ್ಟಾಕ್ ಮಾರ್ಕೆಟ್ ವಾಚ್ ಮಾಡ್ತಾನೆ ಬರ್ತಾಯಿದ್ದೀನಿ. ಆ್ಯಂಡ್ ಐ ಲಾಸ್ಟ್ ಅ ಲಾಟ್ ಆಫ್ ಮನಿ ಆಲ್ಸೋ. ಇವತ್ತು ಹೇಗಿದೆ ಅಂತ ಅಂದರೆ 3 ಡೇಸ್ ಕ್ಲಾಸ್ ಇದು ತುಂಬ ಹೆಲ್ಪ್ಫುಲ್ ಇದೆ ಆ್ಯಂಡ್ ಅ ವ್ಯಾಲ್ಯೂ ಫಾರ್ ಅ ಮನಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಕ್ಲೀನಾಗಿ ಅಪ್ಡೇಟ್ ಮಾಡ್ತಾರೆ. ಆ್ಯಂಡ್ ತುಂಬ ಯೂಸ್ಫುಲ್ ಇದೆ. ಎವ್ರಿ ಒನ್ ಶುಡ್ ಅಟೆಂಡ್ ದಿಸ್ ಒನ್. ಇಟ್ಸ್ ಅ ಬೆಸ್ಟ್ ಆಪರ್ಚುನಿಟಿ ಆ್ಯಂಡ್ ತುಂಬ ಯೂಸ್ಫುಲ್ ಆಗಿದೆ. ಎಲ್ಲರೂ ಪ್ರತಿಯೊಬ್ಬರು ಸಣ್ಣವರಿಂದ ಹಿಡ್ದು ಏಜ್ ಆಗಿರೋರ್ವರೆಗೂ ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನೀವು ಇಲ್ಲಿ ಬಂದರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ,
ಸೊ ನಿನ್ನೆ ಒಂದು ದೊಡ್ಡ ಈವೆಂಟ್ ನಡೀತು ಬೆಂಗಳೂರಿನಲ್ಲಿ. ಅದರಲ್ಲಿ ಬಿಗ್ FM ಕಡೆಯಿಂದ TD ಸಂಸ್ಥೆಗೆ ಕರ್ನಾಟಕದ ನಂಬರ್ 1 ಷೇರು ತರಬೇತಿ ಕೇಂದ್ರ ಅಂತ ಒಂದು ಅವಾರ್ಡ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಾಯಿದೆ. ಬಿಗ್ ಇಂಪ್ಯಾಕ್ಟ್ 2025 ಅವಾರ್ಡ್ಸಲ್ಲಿ TD ಸಂಸ್ಥೆನ ಆಯ್ಕೆ ಮಾಡಿಕೊಂಡು ಸೊ TD ಸಂಸ್ಥೆಗೆ ಒಂದು ಪ್ರಶಸ್ತಿ ಸಿಕ್ಕಿದೆ. ಸೊ ಇದೇ ಥರ ಒಂದು ಸೇವೆನ ನಾವು ಸಲ್ಲಿಸ್ತಾ ಇರ್ತೀವಿ. ಸೊ ಇವತ್ತೇನು ನಮ್ಮ ಸಂಸ್ಥೆಯಲ್ಲಿ 60 ಜನ ಸ್ಟಾಫ್ ಇದ್ದಾರೆ, ಸಿಬ್ಬಂದಿ ಇದ್ದಾರೆ. ಇವ್ರು ನಿಮಗೆ ಶೇರ್ ಮಾರ್ಕೆಟನ್ನು ಹೇಳ್ಕೊಡ್ತಾ ಇದ್ದಾರೆ, ನೀವು ಕಲಿತಾ ಇದ್ದೀರಾ ಆ್ಯಂಡ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದೇ ಥರ 60 ಜನ ಈ 7 ಕೋಟಿ ಕನ್ನಡಿಗರಿಗೆ ಹೇಳ್ಕೊಡೋಕ್ಕಾಗಲ್ಲ. ಅದರಿಂದ ನೀವು ನಮ್ಮ TD ಸಂಸ್ಥೆಯ ಸ್ಟೂಡೆಂಟ್ಸ್ ಯಾರ್ಯಾರು ಇಲ್ಲಿಗೆ ಬಂದು ಕಲ್ತಿದ್ದೀರಲ್ಲ, ನೀವೇ ಒಂದು ಸಣ್ಣ ಪುಟ್ಟದಾಗಿ ನಿಮ್ಮ ಸುತ್ತಮುತ್ತಲಿನ ಜನತೆಗೆ ಶೇರ್ ಮಾರ್ಕೆಟನ್ನು ಅಲ್ಪ ಸ್ವಲ್ಪ ನಿಮಗೇನು ಇನ್ವೆಸ್ಟ್ಮೆಂಟ್ ಬಗ್ಗೆ ಅಟ್ಲೀಸ್ಟ್ SIP ಅಂದ್ರೇನು, ಮ್ಯೂಚುವಲ್ ಫಂಡ್ ಅಂದ್ರೇನು, ಜೊತೆಗೆ ಯಾವ ಥರ ಲಾಂಗ್ ಟರ್ಮಲ್ಲಿ ಶೇರ್ ಮಾರ್ಕೆಟು ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಒಂದು ಮೆಸೇಜನ್ನು ಈ ಸೊಸೈಟಿಗೆ ಪಾಸ್ ಮಾಡಿ. ಸೊ ದಟ್ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಶೇರ್ ಮಾರ್ಕೆಟ್ ಅಂದರೆ ನಾವು ಎಲ್ಲೋ ಇಳ್ದೀವಿ, ತುಂಬ ಹಿಂದೆ ಇದ್ದೀವಿ. ವೆರಾಸ್ ಮಹಾರಾಷ್ಟ್ರದಲ್ಲಿ 20% ಜನ ಶೇರ್ ಮಾರ್ಕೆಟಲ್ಲಿ ಒಂದು ಟ್ರೇಡಿಂಗನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇನ್ನೂ 5-6%, ಮೇ ಬಿ 7% ಇರ್ಬೋದು. ಗುಜರಾತ್ನಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಬಿಸ್ನೆಸ್ ಮ್ಯಾನ್. ಸೊ ಆ ಥರ ನಮ್ಮ ರಾಜ್ಯನೂ ಸಹ ಆಗಬೇಕಾಗುತ್ತೆ. ನಮ್ಮ ರಾಜ್ಯನೂ ಎಲ್ಲ ರಾಜ್ಯಗಳನ್ನ ಮೀರಿಸ್ಬೇಕಾದ್ರೆ, ಆರ್ಥಿಕವಾಗಿ ಮೇಲಕ್ಕೆ ಬರಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಈ ಶೇರ್ ಮಾರ್ಕೆಟ್ ಬಗ್ಗೆ ತುಂಬ ತರಬೇತಿಗಳಾಗಲಿ ಕ್ಲಾಸಸ್ ಆಗು ನಡಿಬೇಕು. ಸೊ ಇದೇ ರೀಸೆಂಟಾಗಿ ಒಂದು ನ್ಯೂಸ್ ಪೇಪರಲ್ಲಿ ಒಂದು 2 days ಬ್ಯಾಕ್ ನೀವು ನೋಡಿದ್ರೆ ನ್ಯೂಸ್ ಪೇಪರಲ್ಲಿ ವಿಜಯ್ ಕರ್ನಾಟಕ ನ್ಯೂಸ್ ಪೇಪರಲ್ಲಿ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅವರು ಏನು ಘೋಷಣೆ ಮಾಡಿದ್ದಾರೆ ಅಂದರೆ ಪಂಚಾಯತ್ ರಾಜಲ್ಲಿ ಕೆಲಸ ಮಾಡೋರು ಸಿಬ್ಬಂದಿಗೂ ಸಹ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ಬೇಕು ಅಂತ ಒಂದು ಯೋಚನೆಗಳು ಮಾಡ್ತಾ ಇದ್ದಾರೆ. ಸೊ ಆ ಒಂದು ಸೇವೆನ TD ಸಂಸ್ಥೆನೂ ಸಲ್ಲಿಸೋದಕ್ಕೆ ರೆಡಿ ಇದೆ. ಸೊ ಒಂದು ಹೇಳ್ತಾ ಇದ್ದೀನಿ. ಸೊ ವಿಲ್ ಟ್ರೈ ಟು ಗೆಟ್ ಇನ್ ಟು ದಟ್ ಆಲ್ಸೋ. ಇಡೀ ಕರ್ನಾಟಕದಲ್ಲಿರೋ ಈವನ್ ಗೌರ್ಮೆಂಟ್ ಅಫಿಷಿಯಲ್ಸ್ಗೂ ಸಹ ಇದು ಸೇರ್ಕೋಬೇಕಾಗತ್ತೆ. ಆ್ಯಂಡ್ ನಾನು ಎಲ್ಲೇ ಹೋದ್ರೂ ಶೇರ್ ಮಾರ್ಕೆಟನ್ನು ಆದಷ್ಟು ಶೇರ್ ಮಾರ್ಕೆಟಿಗೆ ಜನ ಬಂದರೆ ಒಳ್ಳೆಯದು. ಯಾಕಂದರೆ ಇವತ್ತು ಏನು 4% ಇರೋದು ನೆಕ್ಸ್ಟು 10% ಆದರೆ ನೀವು ತೊಗೊಂಡಿರೋ ಶೇರು 1000 ರೂಪಾಯಲ್ಲಿರೋದು 2000ಕ್ಕೂ ಹೋಗುತ್ತೆ, 3000ಕ್ಕೂ ಹೋಗುತ್ತೆ. ಶೇರ್ ಮಾರ್ಕೆಟ್ಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಬಂದಷ್ಟು ಹೆಂಗೆ ಬಂಗಾರ ತಗೊಳ್ಳೋರು ಜಾಸ್ತಿ ಆದರೆ ಬಂಗಾರದ ರೇಟ್ ಜಾಸ್ತಿ ಆಗುತ್ತಲ್ಲ, ಶೇರ್ ಮಾರ್ಕೆಟ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಷ್ಟು ನಮಗೂ ಒಳ್ಳೆಯದು. ಸೊ ಅದರಿಂದ ಶೇರ್ ಮಾರ್ಕೆಟನ್ನು ಬಗ್ಗೆ ಒಳ್ಳೆ ಮಾತಾಡಿ ಒಳ್ಳೆ ಕಡೆ ಬಂದಿದ್ದೀರಾ, ಕಲ್ತಿದ್ದೀರಾ, ಪ್ರಾಕ್ಟೀಸ್ ಮಾಡಿ. TD ಸಂಸ್ಥೆ ನಿಮ್ಮದೇ, ಅರ್ಥ ಮಾಡ್ಕೊಳ್ಳಿ, ನಿಮ್ಮದೇ. ಯಾವಾಗ ಬೇಕಾದ್ರೂ ಬನ್ನಿ, ರಿವಿಷನ್ ಕ್ಲಾಸಸ್ಗೆ ಬನ್ನಿ, ಲೈವ್ ಟ್ರೇಡಿಂಗ್ ಬನ್ನಿ. ಇಟ್ಸ್ ಬರೀ 3 days ಕ್ಲಾಸ್ ಅಂತ ನಾವು ಹೇಳ್ತಾ ಇಲ್ಲ. ಜೊತೆಗೆ ಈ 3 days ಕ್ಲಾಸನ್ನು ನಾವು ಕಟ್ ಶಾರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಬರೀ ಸ್ಯಾಟರ್ಡೆ ಸಂಡೇನೇ ಫುಲ್ ಡೇ ಮಾಡಬೇಕಂತಿದ್ದೀವಿ. ಯಾಕಂದರೆ ವರ್ಕಿಂಗ್ ಪ್ರೊಫೆಷ್ನಲ್ಸು ಫ್ರೈಡೇ ರಜಾ ಹಾಕಿ ಬರೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಬರೀ ಸ್ಯಾಟರ್ಡೆ ಸಂಡೇ ಮಾತ್ರ ಕ್ಲಾಸ್ ಇರುತ್ತೆ. ಫುಲ್ ಡೇ 9 to 6 ಕ್ಲಾಸಸ್ ಇರುತ್ತೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ರಿವಿಷನ್ ಕ್ಲಾಸ್ ಫ್ರೀ ಇರುತ್ತೆ. 20 ದಿವಸ ಟ್ರೇಡಿಂಗ್ ಫ್ಲೋರ್ ಫ್ರೀ ಇರುತ್ತೆ. ಸೊ ಎಲ್ಲ ಆಕ್ಸೆಸ್ನ ಕೊಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.